2025 ಮೈಸೂರಿನ ವಿಶ್ವವಿಖ್ಯಾತ ದಸರಾಗೆ ಕ್ಷಣಗಣನೆ ಆರಂಭ ಆಗಿರತಕ್ಕಂಥದ್ದು. ಜಂಬೂ ಸವಾರಿಗೆ ಆನೆಗಳನ್ನು ತಯಾರಿ ಮಾಡುವಂಥ ಕೆಲಸವನ್ನು ಅರಣ್ಯ ಇಲಾಖೆ ಅಧಿಕಾರಿಗಳು ಜೊತೆಗೆ ಇವತ್ತಿನಿಂದ ಪೊಲೀಸ್ ಇಲಾಖೆಯ ಅಧಿಕಾರಿಗಳು ಕೂಡ ಸೇರಿ ಮಾಡ್ತಾ ಇದ್ದಾರೆ. ಇವತ್ತು ಗಜಪಡೆ ಆನೆಗಳಿಗೆ ಸಿಡಿಮದ್ದು ತಾಲೀಮನ್ನು ಮಾಡಿರ್ತಕ್ಕಂಥದ್ದು. ಮೊದಲ ಹಂತದ ಸಿಡಿಮದ್ದಿನ ತಾಲೀಮನ್ನು ಈಗ ವಸ್ತು ಪ್ರದರ್ಶನ ಆವರಣದಲ್ಲಿ ಮಾಡಲಾಯಿತು. 7 ಸಿಡಿಮದ್ದು ವಾಹನಗಳಲ್ಲಿ, ಪಿರಂಗಿ ವಾಹನಗಳಲ್ಲಿ 21 ಸುತ್ತು ಸಿಡಿಮದ್ದನ್ನು ಸಿಡಿಸೋದ್ರ ಮೂಲಕವಾಗಿ ಆ ಒಂದು ಸದ್ದಿಗೆ ಮತ್ತು ಆ ಮದ್ದಿನ ಆ ವಾಸನೆ ಏನಿರುತ್ತೆ ಅದಕ್ಕೆ ಆನೆಗಳು ಹೊಂದ್ಕೊಳ್ಬೇಕು ಅಂಥದ್ದೊಂದು ತಾಲೀಮನ್ನು ಮಾಡುವಂಥದ್ದು. ಪ್ರತಿ ಬಾರಿಯೂ ಕೂಡ ಜಂಬೂ ಸವಾರಿಯ ಸಂದರ್ಭದಲ್ಲಿ ಈ ರೀತಿಯಾದ ಒಂದು ತಾಲೀಮು ನಡೆಯುತ್ತೆ. ಈ ಬಾರಿಯೂ ಕೂಡ 14 ಆನೆಗಳು ಈ ಒಂದು ಸಿಡಿಮದ್ದು ತಾಲೀಮಿನಲ್ಲಿ ಭಾಗವಹಿಸಿದ್ವು. ಅದರಲ್ಲಿ ಹೊಸ ಆನೆಗಳು ಕೂಡ ಇದ್ದಂಥದ್ದು. ಮೊದಲ ಹಂತದಲ್ಲೇ ಕೂಡ ಬಹಳಷ್ಟು ಯಶಸ್ವಿಯಾಗಿ ಈ ಒಂದು ತಾಲೀಮು ಮುಕ್ತಾಯವಾಗಿದೆ. ಮೊದಲ ಬಾರಿಗೆ ಬಂದಂಥ ಆನೆಗಳು ಏನಿದ್ವು, ಆನೆಗಳು ಕೂಡ ದೊಡ್ಡ ಮಟ್ಟದಲ್ಲಿ ಯಾವುದೇ ರೀತಿಯಾದಂತಹ ವಿಚಲಿತ ಆಗಿಲ್ಲ. ವಿಚಲಿತ ಆಗದೆ ಆನೆಗಳೆಲ್ಲವೂ ಕೂಡ ಸಂಪೂರ್ಣವಾಗಿ ಈ ಒಂದು ಸಿಡಿಮದ್ದು ತಾಲೀಮಿಗೆ ಹೊಂದ್ಕೊಂಡಂಗೆ ಇದ್ದಂಥದ್ದು. ಇದರ ಜೊತೆಗೆ ಅಶ್ವಾರೋಹಿ ದಳದ ಕುದುರೆಗಳೇನಿದ್ವು, ಆ ಕುದುರೆಗಳು ಕೂಡ ಈ ಒಂದು ಸಿಡಿಮದ್ದು ತಾಲೀಮಿನಲ್ಲಿ ಭಾಗವಹಿಸಿದ್ವು. ಅಂದರೆ ಆನೆಗಳು ಸಿಡಿಮದ್ದನ್ನು ಸಿಡಿಸುವಂಥ ಸಂದರ್ಭದಲ್ಲಿ ಏನು ಅದರ ಸದ್ದೇನಿರುತ್ತೆ ಆ ಸದ್ದಿಗೆ ಹೊಂದ್ಕೊಳ್ಬೇಕು. ಜೊತೆಗೆ ಆ ಒಂದು ಸದ್ದು ಮತ್ತು ಆ ಮದ್ದಿನ ಸ್ಮೆಲ್ ಏನಿದೆ ಅದಕ್ಕೆ ಹೊಂದ್ಕೊಳ್ಬೇಕು ಅಂಥದ್ದೊಂದು ತಾಲೀಮು. ಆನೆಗಳ ಜೊತೆಗೆ ಕುದುರೆಗಳು ಕೂಡ, ಯಾಕಂತ ಹೇಳಿದ್ರೆ ಜಂಬೂ ಸವಾರಿಯ ದಿನ ಏನಿರುತ್ತೆ, ಜಂಬೂ ಸವಾರಿಯ ದಿನದಂದು 21 ಸುತ್ತಿನ ಕುಶಾಲ ತೋಪನ್ನು ಆರಿಸಲಾಗುತ್ತೆ. ಆ ಸಂದರ್ಭದಲ್ಲಿ ಕೂಡ ಆನೆಗಳು ಯಾವುದೇ ರೀತಿಯಾಗಿ ಬೆಚ್ಚಬಾರ್ದು ಮತ್ತು ಬೆದರಬಾರ್ದು ಅಂತೇಳಿ ಆನೆಗಳು ಈ ಒಂದು ಆವರಣವನ್ನು ಪ್ರವೇಶ ಮಾಡ್ತಿದ್ದಂತೆಯೇ ಕೂಡ ಅವುಗಳಿಗೆ ಸಿಂಗಾರವನ್ನು ಮಾಡಿ ಹೂಗಳನ್ನು ಹಾಕಿ ಅವುಗಳನ್ನು ಪೂಜೆ ಮಾಡಿ ಕರೆತರುವಂಥ ಕೆಲಸವನ್ನು ಕೂಡ ಮಾಡಲಾಗಿತ್ತು. ಪೂಜೆಯಾಗಿ ಅವೆಲ್ಲ ರೆಡಿಯಾಗಿದ್ವು. ಜೊತೆಗೆ ಏನು ಅಶ್ವಾರೋಹಿ ದಳದ ಸಿಬ್ಬಂದಿಗಳೇನಿದ್ವು ಮತ್ತು ಪೊಲೀಸ್ ಸಿಬ್ಬಂದಿಗಳೇನಿದ್ವು, ಆ ಪೊಲೀಸ್ ಸಿಬ್ಬಂದಿಗಳು 21 ಸೊತ್ತು ಕುಶಾಲ ತೋಪವನ್ನು ಆರಿಸಿ ಈ ಒಂದು ಸದ್ದೇನಿದೆ ಈ ಒಂದು ಸದ್ದಿಗೆ ಆನೆಗಳು ಹೊಂದ್ಕೊಳ್ಬೇಕು ಅಂಥದ್ದೊಂದು ಕೆಲಸವನ್ನ ಮಾಡಿದ್ರು. ಅಂದ್ರೆ ಇದೇ ರೀತಿಯಾದಂಥ ತಾಲೀಮು ಇನ್ನು 2 ಬಾರಿ ನಡೆಯುತ್ತೆ. ಈಗ ಮೊದಲ ಹಂತದಲ್ಲಿ ನಡೆದಿರ್ತಕ್ಕಂಥದ್ದು, 2ನೇ ಹಂತ ಮತ್ತೆ 3ನೇ ಹಂತವೂ ಇರುತ್ತೆ. ಏನಂದ್ರೆ 22ನೇ ತಾರೀಕು ದಸರಾ ಆರಂಭ ಏನಾಗುತ್ತೆ, ಆರಂಭ ಆದ ನಂತರದಲ್ಲಿ ಅಕ್ಟೋಬರ್ 2ನೇ ತಾರೀಕು ಜಂಬೂ ಸವಾರಿ ಇರುತ್ತೆ. ಅಲ್ಲಿವರೆಗೂ ಕೂಡ ಇನ್ನೂ 2 ಬಾರಿ ನಡೆಯುತ್ತೆ. ಈ ಒಂದು ಸಿಡಿಮದ್ದಿನ ತಾಲೀಮ್ ಏನಿತ್ತು, ಈ ತಾಲೀಮಿನಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ಕೂಡ ಸೇರ್ಕೊಳ್ತಾರೆ. ಯಾಕಂತ ಹೇಳಿದ್ರೆ ಆನೆಯನ್ನು ನೋಡುವಂಥದ್ದು, ದಸರಾದ ಕಾರ್ಯಕ್ರಮಗಳೇನಿರ್ತವೆ ಆ ಕಾರ್ಯಕ್ರಮಗಳನ್ನು ನೋಡುವಂಥದ್ದು ಕೂಡ ಆನೆಗಳ ಜನರಿಗೆ ಸಾಕಷ್ಟು ಖುಷಿ ಕೊಡುವಂಥ ವಿಚಾರವೇ ಕೂಡ. ಆ ಕಾರಣಕ್ಕಾಗಿಯೇ ಕೂಡ ಜನರನ್ನು ಕೂಡ ಹೆಚ್ಚು ಸೇರಿಸಿರಲಿಲ್ಲ. ಇನ್ನು ನೀವು ಹೊಸ ಆನೆಗಳೇನಿದ್ವು, ಹೊಸ ಆನೆಗಳನ್ನು ಕೂಡ ಗಮನಿಸಬಹುದು. ಯಾಕಂತ ಹೇಳಿದ್ರೆ ಆನೆಗಳು ಕೆಲವು ಬಾರಿ ಬೆಚ್ಚುವಂಥ ಸಾಧ್ಯತೆಗಳಿರುತ್ತೆ. ಹಾಗಾಗಿ ಅವುಗಳಿಗೆ ಸರಪಳಿಯನ್ನು ಹಾಕಿ ಅವು ಎಲ್ಲೂ ಓಡಬಾರ್ದು, ಆ ಥರದೊಂದು ಪರಿಸ್ಥಿತಿಯಲ್ಲೂ ಕೂಡ ಇಟ್ಕೊಳ್ತಾರೆ. ಆದರೆ ಹಳೆ ಆನೆಗಳು ಪ್ರತಿ ಬಾರಿ ದಸರಕ್ಕೆ ಬರುವಂಥ ಆನೆಗಳೇನಿರ್ತವೆ ಆ ಆನೆಗಳಿಗೆ ಈ ರೀತಿಯಾದಂತಹ ಪರಿಸ್ಥಿತಿಗಳು ಇರೋದಿಲ್ಲ. ನಾವಿಲ್ಲಿ ಗಮನಿಸ್ಬೋದು. ಈ ಇಡೀ ಆನೆಗಳ ತಂಡ ಏನಿದೆ, ಆ ಆನೆಗಳ ತಂಡ ಈಗ ಸಿಡಿಮದ್ದು ಆದ ನಂತರದಲ್ಲಿ ಸಂಪೂರ್ಣವಾಗಿ ಆ ಒಂದು ಸಿಡಿಮದ್ದಿನ ಪಿರಂಗಿಯ ವಾಹನಗಳೇನಿದ್ವು ಆ ವಾಹನಗಳ ಮುಂಭಾಗದಲ್ಲಿ ಅವುಗಳನ್ನು ತಂದು ಸಿಡಿಮದ್ದಿನ ಆ ಒಂದು ಸ್ಮೆಲ್ ಏನಿದೆ ಅದನ್ನು ಗ್ರಹಿಸುವಂಥ ಕೆಲಸವನ್ನು ಮಾಡಿರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ನವೀನ್ ಜೊತೆ ಮದುವೆ ಚಿನ್ಕುರುಳಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಮೈಸೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.